ಬಾಸ್ ಪ್ರಾರಂಭ ಆಗಿ ಒಂದು ವಾರ ಕಳೀತಾ ಬಂತು. ಬಿಗ್ ಬಾಸ್ನಲ್ಲಿರುವಂಥ ಒಬ್ಬೊಬ್ಬರೇ ಸ್ಪರ್ಧಿಗಳ ಬಗ್ಗೆ ಈಗ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿ ಆಗಿದೆ. ಅದರಲ್ಲಿ ಎಲ್ಲರಿಗಿಂತ ತುಂಬ ಇನೋಸೆಂಟ್ ಅಂತ ಅನ್ಸೋದು ಮಲ್ಲಮ್ಮ. ಆ ಹಳ್ಳಿಯ ಮುಗ್ಧತೆ ಅನ್ನೋದು ಇನ್ನೂ ಕೂಡ ಅವರಲ್ಲಿ ಇದೆ ಅನ್ನೋದೇ ಖುಷಿ ವಿಚಾರ. ಎಲ್ಲರೂ ಅವರವರದ್ದೇ ಸ್ಟ್ರಾಟರ್ಜಿ ಮಾಡ್ತಾ ಇದ್ರೆ ಮಲ್ಲಮ್ಮ ಮಾತ್ರ ಏನೂ ಸ್ಟ್ರಾಟರ್ಜಿ ಮಾಡ್ದೇನೆ ಎಲ್ಲರಿಗೂ ಇಷ್ಟ ಆಗ್ತಿದೆ. ಹೀಗಿರಬೇಕಾದ್ರೆ ಮಲ್ಲಮ್ಮ ಅವರ ಸಂಭಾವನೆಯ ವಿಚಾರ ಇದೀಗ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇರೋದು. ಬಿಗ್ ಬಾಸ್ನಲ್ಲಿ ಮಲ್ಲಮ್ಮ ಪಡ್ಕೊಳ್ತಾ ಇರುವಂಥ ಸಂಭಾವನೆ ಎಷ್ಟು ಅಂತ ಗೊತ್ತಾದರೆ ನೀವು ಕೂಡ ಶಾಕ್ ಆಗ್ತೀರಾ. ಈ ವಯಸ್ಸಿನಲ್ಲಿ ಮಲ್ಲಮ್ಮ ಇಷ್ಟೆಲ್ಲ ಸಂಭಾವನೆ ಗಳಿಸ್ತಾ ಇದ್ದಾರಾ ಅಂತ ಆಶ್ಚರ್ಯಕ್ಕೊಳಗಾಗ್ತೀರಾ. ಹಾಗೆ ನೋಡಿದ್ರೆ ಈಗಿನ ಜನ್ರೇಷನ್ ಅವರು ನಾವು ಫೇಮಸ್ ಆಗಬೇಕು, ಸೆಲೆಬ್ರಿಟಿಗಳಾಗಬೇಕು, ಅವಕಾಶಗಳು ಸಿಗಬೇಕು, ಟಿ ವಿಲಿ ಬರಬೇಕು, ರಿಯಾಲಿಟಿ ಶೋಗೆ ಹೋಗಬೇಕು ಅಂತ ಕಷ್ಟಪಟ್ಟರು ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಆದರೆ ಮಲ್ಲಮ್ಮ ತಮ್ಮ ಇನ್ನೋಸೆನ್ಸಿಂದಲೇ ಬಿಗ್ ಬಾಸಿಗೆ ಹೋಗಿದ್ದಲ್ದೇನೆ ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಮಲ್ಲಮ್ಮ ಬಿಗ್ ಬಾಸ್ನಲ್ಲಿ ಪಡ್ಕೊಳ್ತಿರುವಂಥ ಸಂಭಾವನೆ ಎಷ್ಟು? ಮಲ್ಲಮ್ಮನ ಸ್ಟ್ರಾಟರ್ಜಿ ಏನು? ಮಲ್ಲಮ್ಮನ ಬಗ್ಗೆ ಬಿಗ್ ಬಾಸಿಗೆ ಇರುವಂಥ ಕನಿಕರ ಏನು? ಕಿಚ್ಚ ಸುದೀಪ್ ಅವರಿಗೆ ಮಲ್ಲಮ್ಮನ ಬಗ್ಗೆ ಇರುವಂಥ ಅಭಿಪ್ರಾಯವೇನು? ಮನೆಯೊಳಗಿರುವಂಥ ಸ್ಪರ್ಧಿಗಳಿಗೆ ಮಲ್ಲಮ್ಮನ ಬಗ್ಗೆ ಏನು ಅನಿಸುತ್ತೆ? ಹೊರಗಿನ ಜನರಿಗೆ ಮಲ್ಲಮ್ಮ ಯಾವ ಥರ ಕಾಣ್ತಾ ಇದ್ದಾರೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಳ್ಳಿಗಾಡಿನಿಂದ ಬಂದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೆದಿದ್ದಾರೆ. ಈ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿದೆ. ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಮಲ್ಲಮ್ಮ ಅವರು ತುಂಬ ಮುಗ್ಧರು. ಬಿಗ್ ಬಾಸ್ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಅವರು ಎಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ. ವಿಶೇಷ ಏನಂದರೆ ಅವರು ಮೊದಲು ಫಿನಾಲೆ ಕಂಟೆಂಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಆಗಿರುವುದು ಇನ್ನುಳಿದ ಸ್ಪರ್ಧಿಗಳ ಸಿಂಪತಿ. ಮಲ್ಲಮ್ಮ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಎಂಬುದು ಮೊದಲೆರಡು ದಿನದಲ್ಲೇ ಗೊತ್ತಾಗಿದೆ. ಅವರು ತುಂಬ ಮುಗ್ಧರು. ಇನ್ನುಳಿದವರ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಸೋಲ್ತಾರೆ. ಎಲ್ಲರೂ ಸರಿಯಾಗಿ ಕಠಿಣ ಪೈಪೋಟಿ ನೀಡಿದ್ರೆ ಅಂಥವ್ರ ಜೊತೆ ಮಲ್ಲಮ್ಮ ಸ್ಪರ್ಧಿಸುವುದು ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಚರ್ಚಿಸಿ ಮಲ್ಲಮ್ಮ ಅವರನ್ನು ಫಿಲಾನೆ ವರ್ಗು ಕರ್ಕೊಂಡು ಹೋಗಬೇಕು, ಫಿನಾಲೆ ಕಂಟೆಂಡರ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ತುಂಬ ಡಿಫ್ರೆಂಟ್ ಆಗಿದೆ. ಹೊಸ ಟ್ವಿಸ್ಟ್ಗಳನ್ನು ನೀಡಲಾಗ್ತಾ ಇದೆ. 3 ವಾರದಲ್ಲಿಯೇ ಒಂದು ಫಿನಾಲೆ ಬರಲಿದೆ ಅಂತ ಬಿಗ್ ಬಾಸ್ ಘೋಷಿಸಿದ್ದಾರೆ. ಅದಕ್ಕಾಗಿ ಪ್ರತಿ ವಾರವೂ ಕೆಲವು ಟಾಸ್ಕ್ಗಳನ್ನು ನೀಡಲಾಗ್ತದೆ. ಅದರಲ್ಲಿ ಗೆದ್ದವರು ಫಿನಾಲೆ ಕಂಟೆಂಡರ್ ಆಗ್ತಾರೆ. ಈಗ ಆ ಚಾನ್ಸ್ ಮಲ್ಲಮ್ಮ ಅವರಿಗೆ ಸಿಕ್ಕಿದೆ. ಒಂಟಿಗಳ ಜೊತೆ ಚರ್ಚಿಸಿ ನಡೆದಂಥ ಬಳಿಕ ಅಶ್ವಿನಿ ಗೌಡ ಅವರು ಒಂದು ನಿರ್ಧಾರ ಪ್ರಕಟಿಸಿದ್ರು. ನಮ್ಮೆಲ್ಲರಿಗೂ ಫಿನಾಲೆಗೆ ಹೋಗುವ ಭರವಸೆ ಇದೆ. ಎಲ್ಲರೂ ಸೇರಿ ನಾವು ಒಮ್ಮತದಿಂದ ಮಲ್ಲಮ್ಮ ಅವರನ್ನು ಸೇವ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅಂದರೆ ಸಿಂಪತಿ ಕಾರಣದಿಂದಲೇ ಮಲ್ಲಮ್ಮ ಅವರಿಗೆ ಈ ಸ್ಥಾನವನ್ನು ನೀಡಲಾಗಿದೆ ಎಂಬುದು ಸ್ಪಷ್ಟವಾಗುತ್ತೆ. ಹೆಚ್ಚು ದಿನಗಳ ತನಕ ಈ ರೀತಿ ನಡೆಯೋಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಆಟ ಬದಲಾವಣೆ ಆಗಬಹುದು. ಆದರೆ ಈಗ ಮಲ್ಲಮ್ಮ ಅವರ ಸಂಭಾವನೆ ವಿಚಾರ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ಗೆ ಹೋದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೆಸರು ಮಾಡಿದವರು. ಸೀರಿಯಲ್ ಮಾಡಿದವರು, ಸಿನಿಮಾ ಮಾಡಿದವರು, ಆ್ಯಂಕರಿಂಗ್ ಮಾಡಿದವರು, ಕಾಮಿಡಿ ಮಾಡಿದವರು, ಸಿಂಗರ್ ಆಗಿದ್ದವರು, ಯೂಟ್ಯೂಬರ್ ಆಗಿದ್ದವರು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಲ್ಲಮ್ಮ ಕೂಡ ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರು. ಮಲ್ಲಮ್ಮ ಅವರಿಗೆ ಯಾವ ಆಧಾರದ ಮೇಲೆ ಅವರಿಗೆ ಸಂಭಾವನೆ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಅನೇಕರಿಗೆ ಪ್ರಶ್ನೆ. ಮಲ್ಲಮ್ಮ ಹೊರಗಡೆ ಇದ್ದಿದ್ರೆ ಎಷ್ಟು ದುಡಿತಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಿಂಗಳಿಗೆ ಇಷ್ಟು ಅಂತ ಮಲ್ಲಮ್ಮ ದುಡಿತಾ ಇದ್ರು. ಬಿಗ್ ಬಾಸಿಂದ ಆಫರ್ ಬಂದಾಗ ಅದೆಲ್ಲವನ್ನ ಬಿಟ್ಟು ಅವ್ರು ಬರಬೇಕಾಗತ್ತೆ. ಸೊ ಒಂದಷ್ಟು ಖರ್ಚು ವೆಚ್ಚಗಳು ಕೂಡ ಅವ್ರಿಗೂ ಆಗಿರುತ್ತೆ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಮಲ್ಲಮ್ಮ ಅವರಿಗೆ ಹಣಕಾಸಿನ ಅವಶ್ಯಕತೆ ಕೂಡ ಇದ್ದೇ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಮಲ್ಲಮ್ಮ ಅವರಿಗೆ ಅಂತ ಇಷ್ಟು ಸಂಭಾವನೆ ಫಿಕ್ಸ್ ಮಾಡಿದ್ರು. ಅದು ತಿಂಗಳ ಲೆಕ್ಕದಲ್ಲಿ. ಹೌದು, ಕೆಲವರಿಗೆ ದಿನದ ಲೆಕ್ಕದಲ್ಲಿ ಸಂಭಾವನೆ ಫಿಕ್ಸ್ ಮಾಡ್ತಾರೆ. ಇನ್ನು ಕೆಲವರಿಗೆ ತಿಂಗಳ ಲೆಕ್ಕದಲ್ಲಿ ಅವರು ಎಷ್ಟು ದಿನ ಎಷ್ಟು ತಿಂಗಳು ಇರ್ತಾರೆ ಅನ್ನೋದ್ರ ಆಧಾರದ ಮೇಲೆ ಸಂಭಾವನೆಯನ್ನು ಫಿಕ್ಸ್ ಮಾಡ್ತಾರೆ. ಮಲ್ಲಮ್ಮ ಅವರ ತಿಂಗಳ ಸಂಭಾವನೆ ಎಷ್ಟು ಅಂತ ಅಂದರೆ ಮಲ್ಲಮ್ಮ ಅವರಿಗೆ ಒಂದು ದಿನಕ್ಕೆ 3,000 ಅನ್ನೋದನ್ನು ನಿರ್ಧರಿಸಲಾಗಿದೆ. ಮಲ್ಲಮ್ಮ ಒಂದು ದಿನ ಬಿಗ್ ಬಾಸ್ನಲ್ಲಿ ಇರೋದಕ್ಕೆ 3,000ವನ್ನು ಬಿಗ್ ಬಾಸ್ ನೀಡಬೇಕಾಗತ್ತೆ. ಇದನ್ನು ಅವರು ಎಷ್ಟು ತಿಂಗಳ ಕಾಲ ಇರ್ತಾರೋ ಅಷ್ಟು ತಿಂಗಳ ಕಾಲ ಪೇ ಮಾಡಬೇಕಾಗತ್ತೆ. ಮಲ್ಲಮ್ಮ ಒಂದೇ ಒಂದು ತಿಂಗಳು ಇದ್ರು ಅಂತಂದ್ರೂ 90,000 ಅವರ ಕೈಗೆ ಸೇರುತ್ತೆ. ಅಕಸ್ಮಾತ್ ಮಲ್ಲಮ್ಮ ಕೊನೇ ತಿಂಗಳವರೆಗೂ ಇದ್ರು ಅಂತ ಹೇಳಿದ್ರೆ ಅತಿ ಹೆಚ್ಚು ಅಮೌಂಟ್ ಮಲ್ಲಮ್ಮ ಅವರಿಗೆ ಸಿಗತ್ತೆ. ಸೊ ಆ ಕಾರಣಕ್ಕಾಗಿ ಮಲ್ಲಮ್ಮ ಅವರಿಗೆ ಮೊದಲಿಗೆ 2,500ಕ್ಕೆ ಆಫರ್ ಮಾಡಲಾಗಿತ್ತು. ಬಟ್ ಚರ್ಚಿಸಿ 3,000ವನ್ನು ಫಿಕ್ಸ್ ಮಾಡಲಾಗಿದೆ. ಬಟ್ ವಿಷಯ ಏನು ಅಂತಂದರೆ ಅಲ್ಲಿರೋರಿಗೆ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಮಲ್ಲಮ್ಮ ಅವರಿಗೆ ಕಡಿಮೆ ಸಂಭಾವನೆಯನ್ನೇ ನೀಡಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ. ಅಶ್ವಿನಿ ಗೌಡ, ಹಾಗೆಯೇ ಮಂಜು ಭಾಷಿಣಿ, ಹಾಗೆಯೇ ಜಾಹ್ನವಿ ಮತ್ತು ಸ್ಪಂದನ,
ಇನ್ನುಳಿದಂತೆ ಬೇರೆ ಬೇರೆ ನಾಯಕರು, ಬೇರೆ ಬೇರೆ ನಟರು ಇವರಿಗೆಲ್ಲರಿಗೂ 3.5, 4 ಈ ಥರನೂ ಕೂಡ ಪೇ ಮಾಡಿದ್ದಾರೆ. ಮಲ್ಲಮ್ಮ ಅವರಿಗೆ 3,000 ಅನ್ನೋದನ್ನು ಫಿಕ್ಸ್ ಮಾಡಿದ್ದಾರೆ. 1 ತಿಂಗಳು ಇದ್ರೂ ಸಾಕು ಮಲ್ಲಮ್ಮ 90,000 ಹಣವನ್ನು ಪಡ್ಕೊಳ್ಬೋದು. ಆದರೆ ಮಲ್ಲಮ್ಮ ಇದೇ ರೀತಿ ಸ್ಪರ್ಧೆ ಮಾಡ್ತಾ ಇದ್ರೆ, ಇದೇ ರೀತಿ ಬಿಗ್ ಬಾಸ್ನಲ್ಲಿ ಇದ್ರೆ, ಕೊನೆಯ ತನಕ ಬಿಗ್ ಬಾಸ್ನಲ್ಲಿ ಎಲ್ಲ ಸ್ಪರ್ಧಿಗಳು ಮಲ್ಲಮ್ಮ ಅವರನ್ನು ತುಂಬ ಇನೋಸೆಂಟ್ ಅಂತ ಅನ್ಕೊಂಡ್ರೆ, ಅಥವಾ ರಾಜ್ಯದ ಜನತೆ ಕೂಡ ಗೆದ್ರೆ ಈ ಬಾರಿ ಮಲ್ಲಮ್ಮ ಗೆಲ್ಲಬೇಕು ಅಂತ ಭಾವಿಸಿದ್ರೆ, ಆ ದುಡ್ಡಿನ ಜೊತೆಗೆ ಇನ್ನೂ ಗೆಸ್ಟ್ ಗಳು ಅನೌನ್ಸ್ ಮಾಡುವಂಥ ಅಮೌಂಟು, ಹಾಗೆಯೇ ಬಿಗ್ ಬಾಸ್ ಫೈನಲಲ್ಲಿ ಬರುವಂಥ ಅಮೌಂಟು, ಹಾಗೆಯೇ ಬೇರೆ ಬೇರೆ ರೀತಿಯಾದಂಥ ಅಮೌಂಟ್ಗಳು ಕೂಡ ಮಲ್ಲಮ್ಮನ ಕೈ ಸೇರಲಿದೆ. ಒಟ್ಟಲ್ಲಿ ಬಿಗ್ ಬಾಸ್ ಕೊನೆಯ ಹಂತದವರೆಗೂ ಮಲ್ಲಮ್ಮ ಇದ್ರು ಅಂತಂದರೆ ಹೊರಗಡೆ ಬರಬೇಕಾದ್ರೆ ಲಕ್ಷಾಧಿಪತಿ ಆಗೋದಂತೂ ಫಿಕ್ಸು. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಅಲ್ಲಿಗೆ ಮಲ್ಲಮ್ಮ ಅವರು ಬಿಗ್ ಬಾಸಿಗೆ ಬಂದು ಒಳ್ಳೆ ಕೆಲಸನೇ ಮಾಡಿದ್ರು. ನೇಮಿಗೆ ನೇಮು, ಫೇಮಿಗೆ ಫೇಮು, ಹಣಕ್ಕೆ ಹಣ ಎಲ್ಲವೂ ಕೂಡ ಸಿಗ್ತಾ ಇದೆ. ಈ ವಯಸ್ಸಿನಲ್ಲಿ ಮಲ್ಲಮ್ಮ ಅವರಿಗೆ ಈ ನೇಮು ಫೇಮು ಸಿಕ್ಕಿರುವುದು ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ, ಅವರ ಆಪ್ತರಿಗೆ ಖುಷಿ ತರಿಸಿದೆ. ನೋಡೋಣ ಮಲ್ಲಮ್ಮ ಬಿಗ್ ಬಾಸ್ ಟೈಟಲ್ ವಿನ್ ಆಗ್ತಾರಾ, ಹಾಗೆಯೇ ಕ್ಯಾಶ್ ಪ್ರೈಸನ್ನು ಗೆಲ್ತಾರಾ, ಅಥವಾ ಕೆಲವು ವಾರಗಳವರೆಗೆ, ಕೆಲವು ತಿಂಗಳವರೆಗೆ ಬಿಗ್ ಬಾಸ್ನಲ್ಲಿ ಇದ್ದು ಬರುವಂಥ ಹಣವನ್ನು ಪಡ್ಕೊಂಡು ವಾಪಸ್ ಬರ್ತಾರಾ, ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ